ಅಂಡ್ ಜೆಂಟ್ಲ್ಮನ್, ಕಾಂಗ್ರೆಸ್ ಪಕ್ಷದಲ್ಲಿ ಸದ್ಯಕ್ಕೆ ಮನೆಯೊಂದು 6 ಬಾಗಿಲು ಅನ್ನೋ ಥರದ್ದಾಗ್ಬಿಟ್ಟಿದೆ. 3 ಬಾಗಿಲಲ್ಲ 6 ಬಾಗಿಲು ಅನ್ನೋ ಥರದ್ದಾಗ್ಬಿಟ್ಟಿದೆ. ಅದು 33 ಬಾಗಿಲು ಆಗಿತ್ತು, ಈಗ ಸದ್ಯಕ್ಕೆ 6 ಬಾಗಿಲಿಗೆ ಇಳಿದು ಬಿಟ್ಟಿದೆ ಅನ್ನುವಂಥದ್ದು. ಈ ಕೆಲವೇ ದಿನಗಳ ಹಿಂದೆ ಅಂದರೆ ಮುಖ್ಯಮಂತ್ರಿ ಬದಲಾವಣೆಯ ಸಂದರ್ಭದಲ್ಲಿ ಮನೆಯೊಂದು 100 ಬಾಗಿಲು ಕೂಡ ಆಗಿತ್ತು. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾ ಇದ್ರು, ಒಂದೊಂದು ಕಡೆಗೆ ಹೋಗ್ತಾ ಇದ್ರು. ಮುಖ್ಯಮಂತ್ರಿ ಬದಲಾವಣೆ ಆದ ಮೇಲೆ ಒಂದು ರೀತಿ ರಾಜಕಾರಣದ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಒಂದು ಹಂತಕ್ಕೆ ಬಂತು. ಒಂದು ಸೆಟಲ್ಮೆಂಟ್ ಆಗುತ್ತೆ, ಒಂದು ಸುಸ್ಥಿರ ಸರ್ಕಾರ ಕೊಡಬಹುದು. ಕಳೆದ 3 ವರ್ಷಗಳಿಂದ ಇದೇ ರೀತಿಯ ಒಂದು ರೀತಿ ದೊಂಬರಾಟ ನಡೀತಾ ಇತ್ತು. ಈಗಲಾದರೂ ಒಂದು ಒಳ್ಳೆ ಜನಪರ ಆಡಳಿತವನ್ನು ಕೊಡಬಹುದು ಅಂತ ನಿರೀಕ್ಷೆ ಮಾಡಿರೋರಿಗೆ ಈಗಲೂ ಕೂಡ ಸರ್ಕಾರ ಟೇಕ್ ಆಫ್ ಆಗ್ತಿಲ್ಲ. ಸರ್ಕಾರದ ಬಹಳ ದೊಡ್ಡ ಮಟ್ಟದ ಬೆಳವಣಿಗೆಗಳು ಕಂಡು ಬರ್ತಾ ಇಲ್ಲ. ಸರ್ಕಾರದ ಒಳಗಡೆ ಇರತಕ್ಕಂಥ ಸಚಿವರ ಗೊಂದಲಗಳು ಬಗೆಹರಿತಾ ಇಲ್ಲ. ಇರ್ತಕ್ಕಂಥ ಸಚಿವರಿಗೆ ಖಾತೆ ಮೇಲೆ ಸಮಾಧಾನನೇ ಇಲ್ಲ. ಈಗಿರ್ತಕ್ಕಂಥ ಉಳಿದಿರ್ತಕ್ಕಂಥ ಮಾಜಿ ಸಚಿವರಿಗೆ ಮತ್ತು ಹಿರಿಯ ಶಾಸಕರುಗಳಿಗೆ ನಮಗೆ ಸಚಿವ ಸ್ಥಾನ ಸಿಗುತ್ತೋ ಇಲ್ಲೋ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿಬಿಟ್ಟಿದೆ. ಹಾಗಾಗಿ ಈಗ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ರೀತಿಯ 5-6 ಗುಂಪುಗಳಾಗಿ ಕಾಂಗ್ರೆಸ್ ಪಕ್ಷ ಒಡೆದ್ಬಿಟ್ಟಿದೆ. ಮೊದಲಾದರೂ 2 ಬಣ ಆಯಿತು, ಒಂದು ಡಿ ಕೆ ಶಿವಕುಮಾರ್ ಬಣ, ಒಂದು ಸಿದ್ದರಾಮಯ್ಯ ಬಣ ಅನ್ನೋವಂಥದ್ದು. ಅಲ್ಲಿ ಇಲ್ಲಿ ಒಂದಷ್ಟು ಹೈಕಮಾಂಡ್ ಬಣ ಅಥವಾ ಮೂಲ ಕಾಂಗ್ರೆಸ್ಸಿಗರ ಬಣ ಅನ್ನೋವಂಥದ್ದು ಕಂಡು ಬರ್ತಾ ಇತ್ತಲ್ವಾ. ಈಗ ಅದು ಹಾಗಾಗಿಲ್ಲ. ಈಗ ಒಟ್ಟಾರೆ 6 ಈ ಒಂದು CM ಬದಲಾವಣೆಯ ಹಿನ್ನೆಲೆಯಲ್ಲಿ 6 ಬಣಗಳಾಗಿ ಒಡೆದ್ಬಿಟ್ಟಿದೆ. ಹಾಗಾದರೆ ಅದು ಆ 6 ಬಣಗಳು ಯಾವ್ಯಾವು ಮತ್ತು ಯಾವ ಕಡೆ ಯಾರ್ಯಾರು ಹೊರಟಿದ್ದಾರೆ, ಏನೆಲ್ಲ ಆಗಬಹುದು, ಯಾರು ಯಾವ ಬಣವನ್ನು ಮುನ್ನಡೆಸ್ತಾ ಇದ್ದಾರೆ, ಅವರ ಉದ್ದೇಶ ಏನು, ಎಲ್ಲವನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೇನರ್, ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಈ ಹೊತ್ತಿಗೆ ನೋಡಿ ಸರ್ಕಾರ ಬಂದು ಒಂದು 8-10 ದಿನಗಳಾಗ್ತಾ ಬಂದರೂ ಕೂಡ ಈಗಲೂ ಕೂಡ ಟೇಕ್ ಅಪ್ ಆಗಲಿಲ್ಲ. ಅದು ದೊಡ್ಡ ಮಟ್ಟದ ಬಿರುಕಿನಲ್ಲಿ ನರಳ್ತಾ ಇದೆ. ಕೈ ಬಿರುಕು ಅಂದರೆ ಕಾಂಗ್ರೆಸ್ನ ಬಿರುಕು ದಿನದಿನಕ್ಕೂ ಇನ್ನಷ್ಟು ದೊಡ್ಡದಾಗೇ ಹೋಗ್ತಾ ಇದೆ ಹೊರತು ಅದೊಂದು ಸ್ಟ್ರೀಮ್ ಲೈನಿಗೆ ಬರ್ತಾ ಇಲ್ಲ, ಒಂದು ಹಳಿಗೆ ಬರ್ತಾ ಇಲ್ಲ, ಒಂದು ಹಿಡಿತಕ್ಕೆ ಸಿಗ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷವಾಗಿಯೂ ಕೂಡ ಅದು ಹಿಡಿತಕ್ಕೆ ಸಿಗ್ತಾ ಇಲ್ಲ. ಸರ್ಕಾರವಾಗಿ ಅಂತೂ ಅದು ಪುಡಿ ಪುಡಿ ಆಗೋಗ್ಬಿಟ್ಟಿರ್ತಕ್ಕಂಥದ್ದು. ಈ ಹೊತ್ತಲ್ಲಿ ಸರ್ಕಾರದ ಗಮನ ಯಾವ ಕಡೆಗಿರಬೇಕು? ಕೇವಲ ಎಲೆಕ್ಷನ್ಗೆ 2 ವರ್ಷಗಳ ಬಾಕಿ ಇದೆ, ಹೆಚ್ಚು ಕಡಿಮೆ ಇನ್ನು 1.5 ವರ್ಷ ಬಾಕಿ ಇದೆ. ಇಂಥ ಹೊತ್ತಲ್ಲಿ ಇವರು ಯುನಿಟಿ ಅಂದರೆ ಒಗ್ಗಟ್ಟನ್ನು ಸಾಧಿಸ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ ಅನ್ನೋಂಥದ್ದು. ಯಾಕೆ CM ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಈ ಒಂದು ಹಿಡಿತಕ್ಕೆ ತಗೊಳ್ಳೋಕೆ ಆಗ್ತಾ ಇಲ್ವಾ? ಡಿ ಕೆ ಶಿವಕುಮಾರ್ ಅವರ ಮಾತು ನಡೀತಾ ಇಲ್ವಾ? ಡಿ ಕೆ ಶಿವಕುಮಾರ್ ಅವರನ್ನು ಮೂಗುದಾರ ಹಾಕಲಿಕ್ಕೆ ಹೈಕಮಾಂಡ್ ಪ್ರಯತ್ನ ಪಡ್ತಾ ಇದೆಯಾ? ಡಿ ಕೆ ಶಿವಕುಮಾರ್ ಅವರ ಸರ್ಕಾರಕ್ಕೆ ಸ್ಪೀಡ್ ಬ್ರೇಕರನ್ನು ಹೈಕಮಾಂಡ್ ಅಳವಡಿಸಿಬಿಟ್ಟಿದೆಯಾ? ನಿಮಗೆ ಗೊತ್ತಾದ ರೀತಿಯಲ್ಲಿ ನೀವು ಸರ್ಕಾರದ ಕಾರನ್ನು ಹೆಂಗೆ ಬೇಕಂಗೆ ಓಡಿಸ್ಕೊಂಡು ಹೋಗೋಂಗಿಲ್ಲ. ಬಸ್ಸನ್ನು ನಿಮಗೆ ಒಂದು ಸ್ಪೀಡ್ ಬ್ರೇಕರ್ನ ಹಾಕಿಬಿಟ್ಟು ಇಷ್ಟೇ 60 ಕಿಲೋಮೀಟರ್ ಫಾಸ್ಟಲ್ಲೇ ನೀವು ಹೋಗಬೇಕು, ಇನ್ನು ಜಾಸ್ತಿ ಬಾಲ ಬಿಚ್ಚಂಗಿಲ್ಲ ಅನ್ನುವಂಥ ಒಂದು ಕಟ್ಟಪ್ಪಣೆಯನ್ನು ಹೈಕಮಾಂಡ್ ವಿಧಿಸಿಬಿಟ್ಟಿದೆಯಾ? ಅಥವಾ ಹಿಂದೆ ಇರತಕ್ಕಂಥವರು ಡಿ ಕೆ ಶಿವಕುಮಾರ್ ಸರ್ಕಾರದ ಬಸ್ಸಿನ ಸ್ಪೀಡಿಗೆ ಬ್ರೇಕರ್ಸ್ ಹಾಕಿ ಎಳೆದು ಹಿಡ್ಕೊಂಡು ಬಿಟ್ಟಿದ್ದಾರಾ? ಈ ಕಡೆ ಸಚಿವ ಸಂಪುಟದ ಒಂದು ಗೊಂದಲಗಳು ಮತ್ತು ಅಸಮಾಧಾನಗಳು, ಆತ ಕಡೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಮತ್ತು ಮಾಜಿ ಸಚಿವರು ಮತ್ತು ಹಿರಿಯ ಶಾಸಕರು ಸಚಿವ ಸ್ಥಾನಕ್ಕಾಗಿ ಮಾಡ್ತಾ ಇರತಕ್ಕಂಥ ಲಾಬಿ, ಇದೆಲ್ಲವನ್ನು ಕೂಡ ಒಂದು ರೀತಿಯ ಗೊಂದಲದ ಗೂಡಾಗಿ ಪರಿಣಮಿಸಿಬಿಟ್ಟಿದೆ. ಏನಾಗ್ತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನುವಂಥ ಚರ್ಚೆ ಈಗ ನಡೀತಾ ಇದೆ. ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ 6 ಬಣಗಳಾಗಿ ಕಾಂಗ್ರೆಸ್ ಅನ್ನುವಂಥ ಮನೆಗೆ ಈಗ 6 ಬಾಗಿಲುಗಳಾಗಿ ಒಡೆದು ಹೋಗಿರ್ತಕ್ಕಂಥದ್ದು. ಯಾವುದು ಅಂತ ನೋಡ್ತಾ ಹೋಗೋದಾದರೆ ಮೊದಲನೇ ಬಾಗಿಲು ಡಿ ಕೆ ಶಿವಕುಮಾರ್ ಅವರದ್ದು. ಈಗಾಗಲೇ CM ಆಗಿ ಅಧಿಕಾರ ಹಿಡಿದಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ನಾನೇ ಸೈ, ನಾನು ಹೇಳ್ದಂಗೆ ಸೈ ಅಂತಂದೇಳಿ, ಅಂದರೆ ಯಾರು ನನ್ನನ್ನು ತಡೆಯೋರಿಲ್ಲ, ಆನೆ ನಡೆದದ್ದೇ ದಾರಿ ಅಂತಂದೇಳಿ ಡಿ ಕೆ ಶಿವಕುಮಾರ್ ಹೊರಟುಬಿಟ್ಟಿದ್ದಾರೆ. ತಮ್ಮ ಏನೇನು ಗುರಿಗಳನ್ನು ಇಟ್ಕೊಂಡಿದ್ರೋ, ಏನೇನು ಟಾರ್ಗೆಟ್ಗಳನ್ನು ಇಟ್ಕೊಂಡಿದ್ರೋ ಅವನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೊರಟೇ ಬಿಟ್ಟಿದ್ದಾರೆ. ಅವರು ಯಾರು ಏನಾದರೂ ಮಾಡ್ಕೊಳ್ಳಿ ಅನ್ನೋಂಥದ್ದು. ಅದಕ್ಕೆ ಬಹಳ ಅತ್ಯುತ್ತಮ ಉದಾಹರಣೆ ಬಿಡದಿ ಟೌನ್ಶಿಪ್ ಅಲ್ವಾ? ಬಿಡದಿ ಟೌನ್ಶಿಪ್ಪನ್ನು ಅದೆಷ್ಟೇ ವಿರೋಧ ಬರಲಿ, ಏನೇ ಬರಲಿ, ನಾನು ಅದನ್ನು ಮಾಡಿಯೇ ಸಿದ್ಧ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರು ಹೊರಟು ಜೊತೆಗೆ ಇದು ಮೊದಲನೇ ಬಣ. ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಸಾಕಷ್ಟು ಜನ ಅವರ ಬೆಂಬಲಿಗರು ಇರತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವ್ರ ಗುರಿ ಇರತಕ್ಕಂಥದ್ದೇನು ಅಂದರೆ ಒಕ್ಕಲಿಗ ಕೋಟೆಯಲ್ಲಿ ಆಧಿಪತ್ಯವನ್ನು ಸ್ಥಾಪಿಸುವಂಥದ್ದು. ಆ ಮೂಲಕ JDS ರಾಜಕಾರಣವನ್ನು, JDS ನಾಯಕರನ್ನು ಅವರ ಮೇಲೆ ಗೆದ್ದು ತಮ್ಮ ಬಾವುಟವನ್ನು ಹಾರಿಸುವಂಥದ್ದು. ಮತ್ತು ಈ ಕಡೆ ಹಳೆ ಮೈಸೂರು ಭಾಗದಲ್ಲಿ ಅದು ಒಕ್ಕಲಿಗ ಕೋಟೆಯಲ್ಲಿ ತಾನೇ ಅನಭಿಷಿಕ್ತ ನಾಯಕ ಅನ್ನುವಂಥದ್ದು ಪ್ರೂವ್ ಮಾಡ್ಕೋಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಡಿ ಕೆ ಶಿವಕುಮಾರ್ ಅವರಿಗೆ ಇದೆ. ಹಾಗಾಗಿ ಮುಖ್ಯಮಂತ್ರಿಯಾಗಿ ಜೊತೆಗೆ
KPCCಯ ಮಾಜಿ ಅಧ್ಯಕ್ಷರೂ ಆಗಿ ಈ ಏರಿಯಾದಲ್ಲಿ ತಮ್ಮ ಹಿಡಿತವನ್ನು ಇಟ್ಕೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ತಮ್ಮದೇ ಆಗಿರ್ತಕ್ಕಂಥ ಕಾರ್ಯಯೋಜನೆಯಲ್ಲಿ ಮುನ್ನಡೀತಾ ಇದ್ದಾರೆ. ಅವರು ಇಷ್ಟು ದಿನ ಅವರಿಗೆ ಬೆಂಬಲ ಕೊಟ್ಟು ಅವರ ಬೆನ್ನಿಗೆ ಬೆನ್ನು ನಿಂತು ಅವರ ಎಲ್ಲ ಒಂದು ಜೈಕಾರದಲ್ಲಿ ಹಿಂದೆ ನಿಂತಿರ್ತಕ್ಕಂಥ ಸಾಕಷ್ಟು ಜನರನ್ನು ಕೂಡ ಅವರು ಅವಕಾಶ ಮಾಡಿಕೊಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಯೋಚನೆ ಮಾಡ್ತಾ ಇದ್ದಾರೆ, ಯೋಜಿಸ್ತಾ ಇದ್ದಾರೆ. ಹಾಗಾಗಿ ಬೇರೆಯವ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಅನ್ನುವಂಥ ಒಂದು ಆರೋಪವಾಗಿ ಡಿ ಕೆ ಶಿವಕುಮಾರ್ ಒಂದು ಬಣವಾಗಿ ನಿಂತುಬಿಟ್ಟಿದ್ದಾರೆ. ಹಾಗಾದರೆ ಎರಡನೇ ಬಣ ಯಾವುದು? ಆಬ್ವಿಯಸ್ಲಿ ಸಿದ್ದರಾಮಯ್ಯನವರ ಬಣ. ಮಾಜಿ CM ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅಧಿಕಾರವನ್ನೇನೋ ಬಿಟ್ಟುಕೊಟ್ಟಿರ್ಬೋದು, ಕುರ್ಚಿಯನ್ನೇನೋ ಬಿಟ್ಟುಕೊಟ್ಟಿರ್ಬೋದು, ಆದರೆ ಪಕ್ಷದ ಮೇಲಿನ ಹಿಡಿತವನ್ನು ಸಿದ್ದರಾಮಯ್ಯ ಬಿಟ್ಟುಕೊಟ್ಟಿಲ್ಲ. ಸಿದ್ದರಾಮಯ್ಯ ಈಗಲೂ ಕೂಡ ಎಂತೆಂಥ ರಾಜಕಾರಣದ ನಡೆಯನ್ನು ನಡೀತಾ ಇದ್ದಾರೆ ಅಂತಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಹಿಡಿತಕ್ಕೆ ತೆಗೆದುಕೊಳ್ಳೋಕೆ ಸಾಧ್ಯನೇ ಆಗ್ತಾ ಇಲ್ಲ. ನೀವು ನೋಡಿ, ಈ ಬರೀ ಕೃಷ್ಣ ಬೈರೇಗೌಡ ಅವರ ಇಶ್ಯೂನೇ ನೋಡಿ ಹೇಗಾಗ್ತಾ ಇದೆ. ಅಧಿಕಾರ ವಹಿಸಿದ ಸಚಿವ ಸ್ಥಾನರು ಅಧಿಕಾರ ವಹಿಸಿಕೊಂಡ ಮರುದಿನದಿಂದಲೇ ಈ ಬಂಡಾಯ ಶುರುವಾಯಿತು. ರಾಮಲಿಂಗಾರೆಡ್ಡಿ ತಮ್ಮ ಖಾತೆಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಅದರ ನಂತರ ಮುನಿಯಪ್ಪ ಅಸಮಾಧಾನ ವ್ಯಕ್ತಪಡಿಸಿದರು, ಸತೀಶ್ ಜಾರಕಿಹೊಳಿ ಅಸಮಾಧಾನ ವ್ಯಕ್ತಪಡಿಸಿದರು. ಕೃಷ್ಣ ಬೈರೇಗೌಡ ಅಂತೂ ಸಿಡಿದು ಬಿದ್ದುಬಿಟ್ಟಿದ್ದಾರೆ, ಡೆಲ್ಲಿಗೂ ಹೋಗಿ ಕೂತ್ಬಿಟ್ಟಿದ್ದಾರೆ 4-5 ದಿನ. ಯಾವುದೇ ಕಾರಣಕ್ಕೆ ನೀವು ಬೆಂಗಳೂರು ಅಭಿವೃದ್ಧಿ ಇಲಾಖೆ ಇದೆಯಲ್ಲ, ಅದರಲ್ಲಿ BDA ಮತ್ತು BMRDA ಎರಡೂ ಇಲಾಖೆಗಳನ್ನು ಕೊಡದೇ ಇದ್ದರೆ ಖಂಡಿತ ನಾನು ಇದನ್ನು ವಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನನಗೆ ಈ ಹಲಕಿತ್ತ ಹಾವಿನ ಥರದ ಇಲಾಖೆ ಬೇಡ, ಹಲ್ಲು ಇರುವಂಥ ಇಲಾಖೆನ ಕೊಟ್ಟರೆ ಪರಿಪೂರ್ಣವಾಗಿ ಖಾತೆಯ ಬಗ್ಗೆ ಒಂದು ಸ್ಪಷ್ಟನೆ ಕೊಡಿ, ಅಲ್ಲಿವರೆಗೂ ನಾನು ಅಧಿಕಾರನೇ ವಹಿಸ್ಕೊಳ್ಳೋದಿಲ್ಲ ಅನ್ನೋಂಥ ಒಂದು ಹಠವನ್ನು ಹಿಡಿದು ಕೂತ್ಬಿಟ್ಟಿದ್ದಾರೆ. ಸ್ವತಃ ಕೃಷ್ಣ ಬೈರೇಗೌಡ ಹೇಳಿರ್ತಕ್ಕಂಥದ್ದು, ಖಾತೆಯ ಬಗ್ಗೆ ಸ್ಪಷ್ಟನೆ ಸಿಗುವವರೆಗೂ ನಾನು ಆ ಕಡೆ ತಲೆ ಹಾಕಲ್ಲ ಅನ್ನೋಂಥ ಮಾತನ್ನು ಹಠ ಹಿಡಿದು ಕೂತ್ಬಿಟ್ಟಿದ್ದಾರೆ. ಇದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿರ್ತಕ್ಕಂಥದ್ದು ಅಲ್ವಾ? ಹಾಗಾಗಿ ಈ ಸಿದ್ದರಾಮಯ್ಯನವರ ಬಣ ಇದೆಯಲ್ಲ, ಇವರು ತಮ್ಮದೇ ಆಗಿರ್ತಕ್ಕಂಥ ಆಟವನ್ನು ಆಡ್ತಾ ಇದ್ದಾರೆ. ಹೇಗೆ 2028ರ ಚುನಾವಣೆಗೆ ತಮ್ಮ ಬಣವನ್ನು ಗಟ್ಟಿಗೊಳಿಸ್ಕೋಬೇಕು ಅನ್ನೋಂಥದ್ದು. ಸಿದ್ದರಾಮಯ್ಯನವರ ಬಣದಲ್ಲೂ ಕೂಡ ಹಲವಾರು ವ್ಯತ್ಯಯಗಳಾಗ್ತಾ ಇವೆ. ಕೆಲವು ನಾಯಕರು ಸಿದ್ದರಾಮಯ್ಯನವರಿಂದ ಅಂತರವನ್ನು ಕೂಡ ಕಾಯ್ಕೊಂಡಿದ್ದಾರೆ, ಕೆಲವು ನಾಯಕರು ಹತ್ತಿರಕ್ಕೆ ಬಂದಿದ್ದಾರೆ. ನೋಡಿ, BK ಹರಿಪ್ರಸಾದ್ಗೂ ಸಿದ್ದರಾಮಯ್ಯನವ್ರಿಗೂ ಅಂಥ ಒಳ್ಳೆ ಬಾಂಧವ್ಯವೇನಿರಲಿಲ್ಲ. ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿಗೆ ಬಂದಾಗ BK ಹರಿಪ್ರಸಾದ್ ಅಹಿಂದ ವರ್ಗದ ಬಹುಮುಖ್ಯ ವಿರೋಧಿ ಅನ್ನೋ ಥರದಲ್ಲಿ ಗುರುತಿಸ್ಕೊಳ್ಳಾಗ್ತಾ ಇತ್ತು ಅಲ್ವಾ? ಆದರೆ ಇವತ್ತೇನಾಗಿದೆ, BK ಹರಿಪ್ರಸಾದ್ ಸಿದ್ದರಾಮಯ್ಯನವರಿಗೆ ಆಪ್ತರಾಗಿದ್ದಾರೆ. ಸಿದ್ದರಾಮಯ್ಯ ಮತ್ತು BK ಹರಿಪ್ರಸಾದ್ ಒಂದು ರೀತಿಯ ಗಳಸೆ ಕಂಠಸರಾಗಿದ್ದಾರೆ. ಇಬ್ಬರೂ ಕೂಡ ಅಹಿಂದ ವರ್ಗದಿಂದ ಬರುವಂಥವರು ಮತ್ತು ಅಹಿಂದ ರಾಜಕಾರಣವನ್ನು ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥವ್ರು ಅನ್ನುವಂಥದ್ದು. ಹಾಗಾಗಿ ಸಿದ್ದರಾಮಯ್ಯ ತಮ್ಮ ಹಿಡಿತವನ್ನು ಇಟ್ಕೊಂಡಿದ್ದಾರೆ. ಅದ್ರ ಜೊತೆಗೆ BK ಹರಿಪ್ರಸಾದ್ ಒಂದು ಮೂರನೇ ಬಣ ಇದೆ. BK ಹರಿಪ್ರಸಾದ್ ಕೂಡ KPCC ಅಧ್ಯಕ್ಷರಾಗಿ ಸುಮಾರು 5 ದಶಕಗಳಿಂದ ಕಾಂಗ್ರೆಸ್ನಲ್ಲಿ ಕಳೆದಿರ್ತಕ್ಕಂಥ BK ಹರಿಪ್ರಸಾದ್ ಮೊದಲ ಬಾರಿ KPCC ಅಧ್ಯಕ್ಷರಾಗಿದ್ದಾರೆ ಮತ್ತು KPCCಯ ಜುಟ್ಟನ್ನು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಜುಟ್ಟನ್ನು ತಮ್ಮ ಕೈಯಲ್ಲಿ ಇಟ್ಕೊಳ್ಳೋದಕ್ಕೆ ಈಗಾಗಲೇ ಅವರು ಹಪಾಹಪಿ ಮಾಡ್ತಾ ಇರ್ತಕ್ಕಂಥದ್ದು. ತಮ್ಮದೇ ಆಗಿರ್ತಕ್ಕಂಥ ರಾಜಕಾರಣವನ್ನು, ತಮ್ಮದೇ ಆಗಿರ್ತಕ್ಕಂಥ ಒಂದು ಪಡೆಯನ್ನು ಕಟ್ಟಲಿಕ್ಕೆ ಅವರು ಹೊರಟಿದ್ದಾರೆ. ಪಕ್ಷ ಮುಖ್ಯ ಅನ್ನುವಂಥ ಮಾತನ್ನು ಹೇಳ್ತಾರೆ. ಮೊನ್ನೆಷ್ಟೇ ಅವರ ಒಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟನ್ನು ನೀವು ನೋಡ್ಬೋದು. ಅಧಿಕಾರ ಬೇಕು ಅನ್ನೋರೆಲ್ಲ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಹೋಗಿ ಪಕ್ಷಕ್ಕೆ ಕೆಲಸ ಮಾಡಬೇಕು ಅನ್ನೋಂಥವರೆಲ್ಲ ನನ್ನ ಜೊತೆಗೆ ಬನ್ನಿ ಅನ್ನೋಂಥ ಮಾತನ್ನು ಹೇಳಿಬಿಟ್ರು. ಒಂದೇ ಮಾತಿನಲ್ಲಿ ಖಂಡಿತವಾಗಿ ಖಂಡತುಂಡ ಮಾಡಿಬಿಟ್ರು. ನೀವು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಈ ಕಡೆ ಬನ್ನಿ, ಅಧಿಕಾರಕ್ಕೆ ಆಸೆ ಪಡೋರು ಆ ಕಡೆ ಹೋಗ್ಬಿಡಿ ಅನ್ನೋಂಥ ಮಾತನ್ನು ಹೇಳಿಬಿಟ್ರು. ಅದರ ಅರ್ಥ, ನೀವು ಅಂದ್ಕೊಂಡ ಹಾಗೆ ಪಕ್ಷದ ಸಂಘಟನೆ ಇಲ್ಲ, ನಾನು ಹೇಳದ ಹಾಗೆ, ನಾನು ಸೂಚಿಸಿದ ಹಾಗೆ ಮತ್ತು ಕಾಂಗ್ರೆಸ್ ಪಕ್ಷದ ಭವಿಷ್ಯಕ್ಕೆ ಯಾವುದು ಒಳ್ಳೆಯದೋ ಅದನ್ನು ಮಾಡೋ ಹಾಗೆ ಇದ್ದರೆ, ನೀವು ಮಾಡೋರಂಥವ್ರು ಇದ್ದರೆ ಇಲ್ಲಿಗೆ ಬನ್ನಿ ಅನ್ನೋಂಥ ಮಾತನ್ನು ಹೇಳಿಬಿಟ್ರು. ಈ ಮೂಲಕ ಹರಿಪ್ರಸಾದ್ ಮೂರನೇ ಬಣವಾಗಿ, ಶಕ್ತಿಯಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಮೂರನೇ ಬಾಗಿಲಾಗಿ ಪರಿಣಮಿಸಿಬಿಟ್ಟಿದ್ದಾರೆ. ಹಾಗಾಗಿ ಈಗ ನಾಲ್ಕನೇ ಯಾವುದಪ್ಪ ಅಂತಂದರೆ ಸತೀಶ್ ಜಾರಕಿಹೊಳಿ. ಬೆಳಗಾವಿ ರಾಜಕಾರಣಕ್ಕೆ ಸತೀಶ್ ಜಾರಕಿಹೊಳಿ ಅವರ ಒಂದು ದೊಡ್ಡ ಕೊಡುಗೆ ಇರತಕ್ಕಂಥದ್ದು, ರಾಜಕಾರಣಕ್ಕೂ ಇರತಕ್ಕಂಥದ್ದು. ಸಿದ್ದರಾಮಯ್ಯನವರ ಜೊತೆ ಅವರು ಕಾಂಗ್ರೆಸ್ಸಿಗೆ ಬಂದ ನಂತರ ತಮ್ಮದೇ ಆಗಿರ್ತಕ್ಕಂಥ ವ್ಯಕ್ತಿತ್ವವನ್ನು, ಶಕ್ತಿಯನ್ನು ರೂಪಿಸ್ಕೊಂಡಿರ್ತಕ್ಕಂಥದ್ದು. ಇಷ್ಟೂ ದಿನ ಸಿದ್ದರಾಮಯ್ಯನವರಿಗೆ ಬೆನ್ನೆಲುವಾಗಿದ್ದಂಥ ಸತೀಶ್ ಜಾರಕಿಹೊಳಿ ಈ ಸದ್ಯಕ್ಕೆ ಈ ಮೊನ್ನೆ ಮುಖ್ಯಮಂತ್ರಿ ಬದಲಾವಣೆ ವೇಳೆಯಲ್ಲಿ ಅದ್ಯಾಕೋ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಅವರ ನಡುವೆ ಒಂದಿಷ್ಟು ಭಿನ್ನಾಭಿಪ್ರಾಯ ಬಂದ ಹಾಗೆ ಕಾಣಿಸ್ತಾ ಇದೆ. ಅವರಿಬ್ಬರ ನಡುವೆ ಆ ಮೊದಲಿನ ಆತ್ಮೀಯತೆ ಇಲ್ಲ. ಅದು ರಾಜಕೀಯ ಕಾರಣಕ್ಕೋ, ಸ್ವಾರ್ಥ ರಾಜಕಾರಣದ ಕಾರಣಕ್ಕೋ ಅವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಹೊರಗಡೆ ಬರುತ್ತೆ. ಆದರೆ ಈ ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ ತಮ್ಮದೇ ಅಸ್ತಿತ್ವವನ್ನು ಕಾಯ್ದುಕೊಳ್ಳಲಿಕ್ಕೆ ತಮ್ಮ ಶತಾಯಗತಾಯ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಬೆಳಗಾವಿ ಭಾಗದ ರಾಜಕಾರಣವನ್ನು, ಉತ್ತರ ಕರ್ನಾಟಕ ಭಾಗದ ರಾಜಕಾರಣವನ್ನು, ಮಹಾರಾಷ್ಟ್ರ, ಬಾಂಬೆ, ಕರ್ನಾಟಕ ಭಾಗದ ರಾಜಕಾರಣವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳೋದ್ರ ಮೂಲಕ ಮತ್ತು ಆ ಮೂಲಕ ತಾನು ತುಂಬ ಸ್ಟ್ರಾಂಗ್ ಲೀಡರ್ ಅನ್ನುವಂಥದ್ದನ್ನು ಪ್ರೂವ್ ಮಾಡೋದಕ್ಕೆ ಹೊರಟಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಇಡೀ ಸರ್ಕಾರದ ಪಕ್ಷದ ಹಿಡಿತವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುವಂಥ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತಿಗೂ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಟ್ಟಿರ್ತಕ್ಕಂಥ ಖಾತೆಯ ಬಗ್ಗೆ ಅವರಿಗೆ ಸಮಾಧಾನ ಇಲ್ಲ.
ಎಲ್ಲದಕ್ಕಿಂತ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೇಳಿದ್ರು. ಆ ಪ್ರಾಮಿಸ್ ಮಾಡಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಉಲ್ಟಾ ಹೊಡೆದ್ಬಿಟ್ರು. ಹಾಗಾಗಿ ಅವರಿಗೀಗ ನುಂಗಲಾರದ ತುತ್ತಾಗಿದೆ. ಅದೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮತ್ತು ಸಚಿವ ಸ್ಥಾನ ಎರಡೂ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದ ಸತೀಶ್ ಜಾರಕಿಹೊಳಿ ಅವರೇ ಈ ಬಗ್ಗೆ ಹೇಳ್ಕೊಂಡಿದ್ರು. ಈಗ ಒಂದೇ ಸ್ಥಾನ ಸಿಕ್ಕಿರೋದ್ರಿಂದ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಗದೇ ಇರೋದ್ರಿಂದ ಬೇಸರ ಪಟ್ಕೊಂಡಿದ್ದಾರೆ. ಇದೇ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರಿಂದ ದೂರ ಆದರೂ, ಡಿ.ಕೆ.ಶಿಗೆ ಹತ್ತಿರ ಆದರೂ. ಆದರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಗದೇ ಇರೋದ್ರಿಂದ ಈಗ ಡಿ.ಕೆ.ಶಿ ಮೇಲೂ ಕೂಡ ಅವರು ಬೇಸರಗೊಂಡಿದ್ದಾರೆ. ಜೊತೆಗೆ ತಮ್ಮದೇ ಆಗಿರತಕ್ಕಂಥ ಕಾರ್ಯಚಟುವಟಿಕೆ ಮತ್ತು ಸ್ಟ್ರಾಟಜಿಗಳನ್ನು ಸತೀಶ್ ಜಾರಕಿಹೊಳಿ ಕರ್ನಾಟಕದ ST ಏನು ಮತದಾರರಿದ್ದಾರೆ, ಪರಿಶಿಷ್ಟ ವರ್ಗದ ಮತದಾರರಿದ್ದಾರೆ, ಅವರ ಒಂದು ಲೀಡಿಂಗನ್ನು ಕೂಡ ಮಾಡ್ತಾ ಇದ್ದಾರೆ. ನಾಲ್ಕನೇದು ಜಿ ಪರಮೇಶ್ವರ್ ಅವರು ಕೂಡ ಇರತಕ್ಕಂಥದ್ದು ದಲಿತ ರಾಜಕಾರಣವನ್ನು ಅವರು ಕ್ರೋಢೀಕರಿಸ್ಕೊಳ್ತಾ ಇದ್ದಾರೆ. ಅವರು DCM ಆದ ಮರುದಿನವೇ ನೋಡಿ ಪರಮೇಶ್ವರ್ ಅವರು ಒಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ನಾನು 2013ರಲ್ಲಿ ಗೆದ್ದಿದ್ದರೆ ಸಿದ್ದರಾಮಯ್ಯ CM ಆಗ್ತಿರಲಿಲ್ಲ, ನನಗೆ ಮೋಸ ಆಗಿದೆ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ಜಿ ಪರಮೇಶ್ವರ್ 2028 ಮುಖ್ಯಮಂತ್ರಿ ಸ್ಥಾನಕ್ಕೆ ಈಗಾಗಲೇ ಟವಲ್ ಹಾಸ್ಬಿಟ್ಟಿದ್ದಾರೆ. ಹಾಗಾಗಿ ಪರಮೇಶ್ವರ್ ಅವರದ್ದು 5ನೇ ಒಂದು ಬಾಗಿಲು ಮತ್ತು ಬಣ. ಆದರೆ ಖರ್ಗೆ, ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮದೇ ಆಗಿರತಕ್ಕಂಥ ಇನ್ನೊಂದು ಬಣ, ಅಂದರೆ ಅದು ಕಾಂಗ್ರೆಸ್ಸಿಗರ ಬಣ, ಹೈಕಮಾಂಡ್ ಬಣ ಮತ್ತು ಅಥವಾ ಮೂಲ ಕಾಂಗ್ರೆಸ್ಸಿಗರ ಬಣ ಅನ್ನೋಂಥದ್ದನ್ನು ಕಟ್ಕೊಂಡು ಅವರು ಅಲ್ಲಿ ಕಿತ್ತೂರು ಕರ್ನಾಟಕದಲ್ಲಿ ಇವರು, ಆದರೆ ಅವರು ಹೈದರಾಬಾದ್ ಕರ್ನಾಟಕದಲ್ಲಿ, ತಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ತಮ್ಮ ಒಂದು ಬಣವನ್ನು ಅಸ್ತಿತ್ವಕ್ಕೆ ತರ್ತಿದ್ದಾರೆ. ತಮ್ಮ ಮಗನ ಭವಿಷ್ಯಕ್ಕೋಸ್ಕರ, ಪ್ರಿಯಾಂಕ್ ಖರ್ಗೆ ಅವರ ಮಗನ ಭವಿಷ್ಯಕ್ಕೋಸ್ಕರ ಹಲವು ಶಾಸಕರನ್ನ ತಮ್ಮ ಬಳಿ ಇಟ್ಕೊಂಡಿದ್ದಾರೆ. ಶರಣಪ್ರಕಾಶ್ ಪಾಟೀಲ್ ಇರಬಹುದು, ಮುಂತಾದ ಈಶ್ವರ್ ಖಂಡ್ರೆ ಮುಂತಾದವರೆಲ್ಲ ಈಗ ಖರ್ಗೆ ಅವ್ರ ಜೊತೆಗೆ ಇರತಕ್ಕಂಥದ್ದು. ಹಾಗಾಗಿ ಈ ಸದ್ಯಕ್ಕೆ 6 ಬಣಗಳಾಗಿ ಕಾಂಗ್ರೆಸ್ ಪಕ್ಷ ಒಡೆದು ಹೋಗ್ಬಿಟ್ಟಿದೆ. ಹಾಗಾಗಿ ಏನಾಗಬಹುದು ಪರಿಣಾಮ ಅಂತಂದರೆ ನೋಡಿ, JDSಗೆ ಕೆಲವು ಕಾಂಗ್ರೆಸ್ ಶಾಸಕರು ಈಗಾಗಲೇ ಸಿಗದೇ ಇದ್ದರೆ, ಏನು ಸಚಿವ ಸ್ಥಾನ ಸಿಗದೇ ಇದ್ದರೆ JDSಗೆ ವಾಪಸ್ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ರಮೇಶ್ ಬಂಡಿಸಿದ್ದೇಗೌಡ, ಶಿವಲಿಂಗೇಗೌಡ ಅವರೆಲ್ಲರೂ ಕೂಡ JDSಗೆ ಹೋಗುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಜೊತೆಗೆ BJP ಸೇರೋದಕ್ಕೂ ಕೂಡ ಹಲವು ಶಾಸಕರು ರೆಡಿಯಾಗಿ ಬಿಟ್ಟಿದ್ದಾರೆ. ಲಕ್ಷ್ಮಣ ಸವದಿ, ನಾಗೇಂದ್ರ, ಬೇಳೂರು ಗೋಪಾಲಕೃಷ್ಣ ಅವರು ಸಚಿವ ಸ್ಥಾನ ಕೊಡದೇ ಇದ್ದರೆ ನಾವು BJPಗೆ ಹೋಗ್ತೀವಿ ಅನ್ನುವಂಥ ಧಮಕಿಯನ್ನು ಕೂಡ ಇಂಡೈರೆಕ್ಟ್ ಆಗಿ ಹಾಕ್ತಿದ್ದಾರೆ ಅನ್ನೋಂಥ ಮಾತುಗಳು ಕಾಂಗ್ರೆಸ್ಸಲ್ಲಿ ಕೇಳಿ ಬರ್ತಾ ಇದೆ. ಅಹಿಂದ ನಾಯಕರ ಈ ಹೊತ್ತಿನ ಮೌನ ಇದೆಯಲ್ಲ, ಅದು ದೊಡ್ಡ ಮಟ್ಟದಲ್ಲಿ ಸ್ಫೋಟಗೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಈಗ ಮನೆಯೊಂದು 6 ಬಾಗಿಲಾಗಿರ್ತಕ್ಕಂಥದ್ದು. ಜೊತೆಗೆ ಹಲವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ. ಕೃಷ್ಣ ಬೈರೇಗೌಡ ಸೇರಿದಂತೆ, ಸತೀಶ್ ಜಾರಕಿಹೊಳಿ ಸೇರಿದಂತೆ ಈ ಥ್ರೆಟ್ಟು ಯಾವತ್ತಿಗೂ ಕೂಡ ಮುಗಿಯೋ ಹಾಗೆ ಕಂಡು ಬರ್ತಾ ಇಲ್ಲ. ಜೊತೆಗೆ ಈಗ ಜೂನ್ 18ಕ್ಕೆ ವಿಧಾನ ಪರಿಷತ್ ಚುನಾವಣೆ ಇದೆ ಅಲ್ವಾ, ಆವಾಗ ಅಡ್ಡ ಮತದಾನ ಆಗದೇ ಇರೋ ರೀತಿ ತಡಿಬೇಕಾಗಿದೆ. ಆದರೆ ಇದರ ಏನು ಮನೆಯೊಂದು 6 ಬಾಗಿಲು ಆಗಿದೆಯಲ್ಲ, ಇದರ ಪರಿಣಾಮ ಅಡ್ಡ ಮತದಾನ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. JDSನ ಅಭ್ಯರ್ಥಿ ಗೆಲ್ಲುವಂಥ ಸಾಧ್ಯತೆಗಳು ಕೂಡ ಇದೆ. ಇದೆಲ್ಲವನ್ನು ಕೂಡ ಕಂಟ್ರೋಲಿಗೆ ತರಬೇಕಾಗಿದೆ. ಇದು ಕಾಂಗ್ರೆಸ್ ಪಕ್ಷದ ಮನೆಯೊಂದು 6 ಬಾಗಿಲು ಆಗಿರ್ತಕ್ಕಂಥ ಪರಿಸ್ಥಿತಿ. ಈ ಕುರಿತಂಥ ಮುಂದಿನ ಬೆಳವಣಿಗೆಗಳನ್ನು ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಇದಾಗಿತ್ತು ಈ ಹೊತ್ತಿನ ಎಕ್ಸ್ಪ್ಲೇನರ್. ಇನ್ನೊಂದು ಸುದ್ದಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಎಕ್ಸ್ಪ್ಲೇನರ್.